ಶಂಕರ್ ನಾಗ್ ಸರ್ ಅವರ ಹುಟ್ಟುಹಬ್ಬ ಇವತ್ತು. ಅವ್ರ ನೆನಪ, ಅವರ ಗತವೈಭವನ ನೆನಪ ಮಾತಾಡೋಣ ಕಾರ್ಯಕ್ರಮ ಮಾಡ್ತೀವಿ. ಒಂದು 150 ಸಲ ಬಂದಿರಬೇಕು ಇಷ್ಟು ಜನ. ಇವತ್ತೇ ನೋಡಿದ್ ನಾನು ಮಂತ್ರಿಮಾಲ. ಎಲ್ರು ಹೇಗಿದ್ದೀರಾ? ಎಲ್ರು ಹೇಗಿದ್ದೀರಾ? ಬಹಳ ಜನ ನನ್ ಕೇಳ್ತಿರ್ತಾರೆ, ನೀವು ಸಿನಿಮಾಗೆ ಏನಕ್ಕೆ ಬಂದ್ರಿ, ನಾಯಕ ನಟ ಆಗ್ಬೇಕು ಅಂತ ಏನಕ್ಕೆ ಅನ್ಕೊಂಡ್ರಿ ಅಂತ. ಸುಮಾರು ಘಟನೆಗಳಿದೆ, ಸುಮಾರು ವ್ಯಕ್ತಿಗಳಿದ್ದಾರೆ. ಆದ್ರೆ ಒಂದು ಘಟನೆ ನನ್ನ ಮನಸ್ಸಿನಲ್ಲಿ ಚಿರಸ್ಥಾಯಿಯಾಗಿ ಉಳಿದಿದೆ. ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿಯಲ್ಲಿ ಒಮ್ಮೆ ಅರ್ಜುನ್ ಜನ್ಯ ಸರ್ ಬಂದಿದ್ರು. ಒಂದು ಕಾರ್ಯಕ್ರಮದಲ್ಲಿ ಅವರು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಒಂದಷ್ಟು ಹೆಸರುಗಳನ್ನ ತಗೊಂತಾರೆ. ಮೊದಲು ದೇವರನ್ನ ನೆನೆಸ್ಕೊಂಡು ಆಮೇಲೆ ಇನ್ನೊಂದು ಹೆಸರನ್ನ ತಗೊಂಡ್ರು. ಆ ಹೆಸರು ತಗೊಂತಿದ್ದಂಗೆ ಅಲ್ಲಿದ್ದಂತ ಜನಸ್ತೋಮ ನಡ್ಕೊಂಡಂತ ರೀತಿನ ನಾನು ಗಮನಿಸ್ತಾ ಇದ್ದೆ. ಆ ಹೆಸರೇ ಕಿಚ್ಚ ಸುದೀಪ್. ನಾನು ಅನ್ಕೊಂಡೆ, ಅಲ್ಲ ಗುರು, ಈ ಹೆಸರು ಹೇಳ್ತಿದ್ದಂಗೆ ಜನ ಹಿಂಗ ಆಡ್ತಿದ್ದಾರೆ, ಇನ್ನ ವ್ಯಕ್ತಿನೇ ಬಂದ್ರೆ ಇನ್ನಂಗಿರುತ್ತೆ ಅಂತ ಬಂದಿದ್ದಾರೆ. ಆ ವ್ಯಕ್ತಿನೇ ಬಂದ್ರೆ ಹೇಗಿರುತ್ತೆ ಅಂತ ಅನ್ಕೊಂತಾ ಇದೆ. ಅದು ನನ್ನ ಸಿನಿಮಾ ಟ್ರೈಲರ್ ರಿಲೀಸ್ಗೆ ಬಂದಿದ್ದಾರೆ ಅಂದ್ರೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ಖುಷಿ ಸರ್, ನೀವು ಬಂದಿರೋದು, ನೀವು ನಮ್ಮ ಗತವೈಭವ ಚಿತ್ರಕ್ಕೆ ಬೆನ್ನೆಲುವಾಗಿ ನಿಂತಿರೋದು ನಮ್ಗೆ ಬಹಳ ಖುಷಿ ಇದೆ. ಒಂದು ಅವ್ರನ್ನ ಭೇಟಿ ಆದಾಗ ನಾನು ಮೊದಲನೇ ಬಾರಿ ಭೇಟಿಯಾಗಿದ್ದು ಇತ್ತೀಚೆಗೆ ಈ ಕಾರ್ಯಕ್ರಮ ಕರೆಯಕ್ಕೆ. ಹೇಗ್ ಬರಿಗಾಯಲ್ಲಿ ಹೋಗೋದು ಅಂತ ಒಂದು ಹುಡುಗರನ್ನ ತಗೊಂಡೋಗಿದ್ವಿ. ನೋಡ್ಬಿಟ್ಟು ವೆರಿ ನೈಸ್ ಆಫ್ ಯು, ಬಟ್ ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ನಿಮಗೆ ಸಪೋರ್ಟ್ ಮಾಡ್ಬೇಕು ಅಂತ ನಾನು ಇದೀನಿ. ನೀವು ಬರಿಗಾಯಲ್ಲಿ ಬಂದ್ರೆ ನನಗೆ ಇನ್ನೂ ಸಂತೋಷ ಆಗುತ್ತೆ. ಇದನ್ನೆಲ್ಲ ಆಗಾಗ ಬರ್ತಾ ಇರಿ, ಹಾಗೆ ಬನ್ನಿ, ಇದೆಲ್ಲ ತಗೊಂಡ್ಬರ್ಬೇಡಿ ಅಂತಂದ್ರು. ಅದ್ರ ದೊಡ್ಡನ ನಾನು ಲಂಡನ್ ನಲ್ಲಿ, ಬ್ರಿಟನ್ ನಲ್ಲಿ LLB ಮಾಡಬೇಕಾದ್ರೆ 3 ವರ್ಷಗಳ ಕಾಲ ಬೇರೆ ಬೇರೆ ಚಿತ್ರಗಳ ತುಣುಕುಗಳನ್ನ ಒಂದಷ್ಟು ತೆರೆ ಮೇಲೆ, ಒಂದಷ್ಟು ಮಿರರ್ ಮುಂದೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಅದಾದ್ಮೇಲೆ ನಾನು 2017ಕ್ಕೆ ಭಾರತಕ್ಕೆ ಬಂದಾಗ ಬೀದಿ ನಾಟಕ, ಡ್ರಾಮಾ, ಶಾರ್ಟ್ ಮೂವಿ, ಮಾರ್ಷಲ್ ಆರ್ಟ್ಸ್, ಜಿಮ್ನಾಸ್ಟಿಕ್ಸ್, ಡಾನ್ಸ್, 20 kg ದೇಹದ ತೂಕ ಇಳಿಸೋದು, ಅಭಿನಯ ಶಾಲೆಗಳಲ್ಲಿ ತರಬೇತಿ ತಗೊಳ್ಳುವಂಥದ್ದು, ಮತ್ತೆ ಆಕ್ಟಿಂಗ್ ವರ್ಕ್ಶಾಪ್ಸ್ ಮಾಡುವಂಥದ್ದು, ಈ ತರ ತಯಾರಿಗಳು ಮಾಡ್ಕೊಂತ ಇದ್ದೆ. ಅದಾದ್ಮೇಲೆ ಸಿಂಪಲ್ ಸುನೀಲ್ ಸರ್ ಅವರ ಒಂದು ಇಂಟ್ರೊಡಕ್ಷನ್ ಆಯ್ತು. ಅವ್ರ ಜೊತೆ ಭೇಟಿಯಾಗಿ 1.5 ವರ್ಷ 2 ವರ್ಷ ಅವ್ರ ಜೊತೆ ಒಂದು ಪ್ರಯಾಣ ಆಯ್ತು. ಅದಾದ್ಮೇಲೆ 2022ಕ್ಕೆ ಗತವೈಭವದ ಚಿತ್ರೀಕರಣ ಪ್ರಾರಂಭ ಆಯ್ತು. ಅಲ್ಲಿಂದ 3 ವರ್ಷ ಹಿಡಿತು. ಅಲ್ಲಿಗೆ ನಾನು ನಟನೆ ಆಗ್ಬೇಕು ಅಂತ ಹೇಳಿ ಪ್ರೊಫೆಷನಲ್ ಟ್ರೈನಿಂಗ್ ನ ಪ್ರಾರಂಭ ಮಾಡಿ 8 ವರ್ಷಗಳಾಯ್ತು. ಎಷ್ಟೋ ಬಾರಿ ಅನ್ನಿಸ್ತಾ ಇತ್ತು ನನಗೆ, ಏನಕ್ಕೆ ಇಷ್ಟು ವರ್ಷ ತಗೊಂತಾ ಇದೆ, ಯಾಕೆ ನನಗೆ ಈ ತರ ಯಾಕೆ ಆಗ್ತಾ ಇದೆ, ಇಷ್ಟೊಂದು ಕಾಲ ಯಾಕೆ ತಗೊಂತಾ ಇದೆ, ತುಂಬಾ ಫ್ರಸ್ಟ್ರೇಷನ್ ಆಗ್ತಿತ್ತು, ನೋವಾಗ್ತಿತ್ತು ಮನಸ್ಸಿಗೆ. ಆಗ ನಾನು ಕಿಚ್ಚ ಸುದೀಪ್ ಸರ್ ನಾಪಿಸ್ಕೊಂತ ಇದ್ದೆ. ಏನಕ್ಕೆ ಅಂದ್ರೆ 1996ರಲ್ಲಿ ಜನವರಿ ತಿಂಗಳಲ್ಲಿ ಅವರ ಮೊದಲನೇ ಸಿನಿಮಾದ ಮುಹೂರ್ತ ನಡೆಯುತ್ತೆ. 10 ದಿನಗಳ ಕಾಲ ಚಿತ್ರೀಕರಣ ಆಗುತ್ತೆ. ನಾನು ಹುಟ್ಟೋಕ್ಕೂ ಮುಂಚೆ 96ರಲ್ಲಿ 10 ದಿನಗಳ ಕಾಲ ಚಿತ್ರೀಕರಣ ಆಗಿ ಆ ಸಿನಿಮಾ ನಿಂತೋಗುತ್ತೆ. ಅದಾದ್ಮೇಲೆ 2ನೇ ಸಿನಿಮಾ ಮುಹೂರ್ತ ಆಗುತ್ತೆ, ಅದು ನಿಂತೋಗುತ್ತೆ. ಮತ್ತೆ 3ನೇ ಸಿನಿಮಾ 1997ರಲ್ಲಿ ತಾಯವ ಅಂತ ಬಿಡುಗಡೆ ಆಗುತ್ತೆ, 3 ದಿನ ಓಡೋದು. ಅದಾದ್ಮೇಲೆ 4ನೇ ಸಿನಿಮಾ ಸ್ಪರ್ಶ ಬಿಡುಗಡೆ ಆಗುತ್ತೆ, ಒಳ್ಳೆ ಪ್ರತಿಕ್ರಿಯೆ ವ್ಯಕ್ತ ಆಗುತ್ತೆ. ಆದ್ರೆ ಕರ್ನಾಟಕ ಬಂತು ಬೇರೆ ಬೇರೆ ಒಂದು ದುರ್ಘಟನೆಗಳಿಂದ. ಅವರ 5ನೇ ಸಿನಿಮಾ ಬಂತು, ಹುಚ್ಚ ಸಿನಿಮಾದಲ್ಲಿ ಕಿಚ್ಚ ಪಾತ್ರ ಮಾಡಿದ್ರು. ನಾನು ಅನ್ಕೊಂತಾ ಇದ್ದೆ, ಇಂಥ ಒಬ್ಬ ಅದ್ಭುತವಾದ ಕಲಾವಿದ್ರು ಕೂಡ 5-6 ವರ್ಷ ಹಿಡಿತ ಜನರ ಮನಸ್ಸಿನಲ್ಲಿ ಒಂದು ಜಾಗ ಮಾಡೋದಕ್ಕೆ, ಒಂದು ಒಳ್ಳೆ ಪಾತ್ರ ಸಿಗೋದಕ್ಕೆ ಇಷ್ಟು ಕಷ್ಟ ಬೀಳಬೇಕಾಯ್ತು. ಅವರೇ ಇಷ್ಟು ಕಷ್ಟ ಬೀಳಬೇಕಾಯ್ತು ಅಂತಂದ್ರೆ ನಾವು 7-8 ವರ್ಷ ಶ್ರಮ ಪಡೋದೇನು ದೊಡ್ಡ ವಿಚಾರ ಅಲ್ಲ ಬಿಡು ಅಂತ. ನಮ್ಮ ತಂದೆಯವರು ಯಾವಾಗ್ಲೂ ಹೇಳ್ತಿರ್ತಾರೆ, ಒಂದು ಶಿಲೆ ಹಾಕಬೇಕು ಅಂದ್ರೆ ಕಲ್ಲಿಗೆ ಪೆಟ್ಟು ಬೀಳ್ಬೇಕು ಅಂತ. ಬಿದ್ದಿದೆ. 8 ವರ್ಷಗಳ ನಂತರ ಇವತ್ತು ಗತವೈಭವ ಆಗಿದೆ. ನಿಮ್ಮ ಮುಂದೆ ನವೆಂಬರ್ 14ಕ್ಕೆ ಬರ್ತಾ ಇದ್ದೀವಿ. ಆಶಿಕಾ ರಂಗನಾಥ್ ಅವರು 20 ಚಿತ್ರಗಳಲ್ಲಿ ನಟಿಸಿರುವಂತ ಸುದೀಪ್ ಸರ್ ಜೊತೆ ನಟನೆ ಮಾಡಿದ್ದಾರೆ, ಚಿರಂಜೀವಿ ಸರ್ ಜೊತೆ ನಟನೆ ಮಾಡಿದ್ದಾರೆ, ಗಣೇಶ್ ಸರ್ ಜೊತೆ, ಹೀಗೆ ನಾಗಾರ್ಜುನ ಸರ್ ಜೊತೆ, ಹೀಗೆ ಹಲವಾರು ದೊಡ್ಡ ದೊಡ್ಡ ಕಲಾವಿದರ ಜೊತೆ, ದೊಡ್ಡ ದೊಡ್ಡ ನಿರ್ದೇಶಕರ ಜೊತೆ ಕೆಲಸ ಮಾಡಿರುವಂತ ನಟಿ. ನನ್ನ ಮೊದಲನೇ ಚಿತ್ರದಲ್ಲಿ ಅವ್ರ ಜೊತೆ ನಟನೆ ಮಾಡುವಂತ ಅವಕಾಶ ಸಿಕ್ಕಿದ್ದು ನನ್ನ ಅದೃಷ್ಟ ಅಂತ ನಾನು ಅನ್ಕೊಂಡಿದ್ದೀನಿ. ಅವರು ಒಂದು ಕುಟುಂಬದ ಸದಸ್ಯರಾಗಿ ಹೋಗ್ಬಿಟ್ಟಿದ್ದಾರೆ ನಮಗೆ. ಅದೇ ರೀತಿ ನನ್ನ ಜೊತೆ ನಿಂತ ನಮ್ಮ ದೀಪಕ್ ತಿಮ್ಮಪ್ಪ ಅವರು, ನಮ್ಮ ನಿರ್ಮಾಪಕರು, ನನ್ನ ಸ್ನೇಹಿತರು, ಅವರು ನನಗೆ ಬೆನ್ನೆಲುಬಾಗಿ ನಿಂತ್ಕೊಂಡ್ರು. ನಮ್ಮ ನಿರ್ದೇಶಕ ಗುರುಗಳಾದಂತಹ ಸಿಂಪಲ್ ಸುನಿ ಅವರು
ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ, ಆಪರೇಷನ್ ಅಲ್ಮೇಲಮ್ಮ, ಬಜಾರ್, ಬಹುಪರ, ಅವತಾರ ಪುರುಷ, ಸಖತ್, ಚಮಕ್, ಹೀಗೆ 10 ಯಶಸ್ವಿ ಕನ್ನಡ ಚಿತ್ರಗಳನ್ನ ಕೊಟ್ಟಿರ್ತಕ್ಕಂಥ ನಿರ್ದೇಶಕರು ಅವರ ಕನಸಿನ ಕೂಸು ಗತವೈಭವ ಇದೇ ಚಿಲ್ಡ್ರನ್ಸ್ ಡೇ ನಿಮ್ ಮುಂದೆ ಬರ್ತಾ ಇದೆ. ವಿಕ್ರಾಂತ್ ನೋಡೋ ಸಂದರ್ಭದಲ್ಲಿ ಈಚಾ ಸುದೀಪ್ ಸರ್ ಒಂದು ಮಾತು ಹೇಳಿದ್ರು, ಈ ಸಿನಿಮಾ ನಾನು ಹೇಗೆ ಹೀರೋನು ಅದೇ ರೀತಿ ನಮ್ಮ ಛಾಯಾಗ್ರಾಹಕರಾದಂತ ವಿಲಿಯಂ ಡೇವಿಡ್ ಕೂಡ ಹೀರೋ ಅಂತ ಹೇಳಿದ್ರು. ನಮ್ಮ ಸಿನಿಮಾಗೂ ಅವರೇ ಹೀರೋ. ಗತವೈಭವದಲ್ಲಿ ಕೂಡ ಅದ್ಭುತವಾದ ಕೆಲಸನ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಜೂಡಾ ಸ್ಯಾಂಡಿ ಸರ್, ನಮ್ಮ VFX ನಿರ್ಮಲ್ ಕುಮಾರ್ ಅವರು, ನಮ್ಮ ಕಾಸ್ಟ್ಯೂಮ್ ವರ್ಷಿಣಿ ಅವರು.